ಹಾಯ್ ಎವ್ರಿವನ್, ನನ್ನ ಹೆಸರು ಓನ್ಗೌಡ ಪಾಟೀಲ್. ನಾನು ಸೈಟ್ ಇಂಜಿನಿಯರ್ YB ಹೋಮ್ಸ್ ಕಡೆಯಿಂದ. ಇವತ್ತು ಚಿಕ್ಕಬಾಣವರ ಪ್ರಾಜೆಕ್ಟ್ ಅಲ್ಲಿ ನಮ್ದು 30-40 ಸೈಟ್. ಇವತ್ತು ನಮ್ದು ಸ್ಲ್ಯಾಬ್ ಕಾಸ್ಟಿಂಗ್ ನಡೀತಿತ್ತು ಮಾರ್ನಿಂಗ್. ಅದಕ್ಕೆ ಇವಾಗ ನಾವು ಆಸ್ ಪರ್ ಡ್ರಾಯಿಂಗ್ ನಾವೆಲ್ಲ ವರ್ಕ್ ಮಾಡ್ತಿರೋದು. ಆಸ್ ಪರ್ ಡ್ರಾಯಿಂಗ್ ಏನು ಸ್ಟೀಲ್ ಕೊಡ್ತಿದ್ದಾರೆ, ಬೀಮ್ ಡೆಪ್ತ್ ಆಯ್ತು, ಸ್ಲ್ಯಾಬ್ದು ಮೆಜರ್ಮೆಂಟ್ ಆಯ್ತು, ಅದ್ರ ಪ್ರಕಾರನೇ ಮಾಡ್ತೀವಿ ನಾವು. ಇವಾಗೆಲ್ಲ ನಾವು ಡಬ್ಲಿ ರಿಇನ್ಫೋರ್ಸ್ಮೆಂಟ್ ವರ್ಕ್ ನಡೀತಿರೋದು. ಆಮೇಲೆ ಎಕ್ಸ್ಟ್ರಾ ಬಾರು ಏನ್ ಡ್ರಾಯಿಂಗ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದ್ರ ಎಕ್ಸಾಕ್ಟ್ ಆಗಿ ಅದನ್ನೇ ಕೊಡೋದು. ಮ್ಯಾಟ್ ಹಾಕಿರೋದು, ಬೀಮ್ ಡೆಪ್ತ್ ಎಲ್ಲ ಆಸ್ ಪರ್ ಡ್ರಾಯಿಂಗ್. ಇವಾಗ ನಾವು ಆಸ್ ಪರ್ ಡ್ರಾಯಿಂಗ್ ನಾವು ರಿಇನ್ಫೋರ್ಸ್ಮೆಂಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿರೋದು. ನಮ್ದು ಸ್ಲ್ಯಾಬ್ ಬಂದು 8 mm, ಬೀಮ್ ಬಂದು 16 ಮತ್ತೆ 12 mm. ಆಸ್ ಪರ್ ಡ್ರಾಯಿಂಗ್ ಏನ್ ಕೊಟ್ಟಿರ್ತಾವ ಅದನ್ನೇ ಮಾಡ್ತೀವಿ ನಾವು ಸ್ಟ್ರಕ್ಚರಲ್ ಡ್ರಾಯಿಂಗ್ ಪ್ರಕಾರನೇ. ಆಮೇಲೆ ಸ್ಲ್ಯಾಬ್ ಕಾಸ್ಟಿಂಗ್ ಅಲ್ಲೂ M25 ಗ್ರೇಡೇ ಕೊಟ್ಟಿರೋದು ಡ್ರಾಯಿಂಗ್ ಪ್ರಕಾರನೇ. ಅದ್ರ ಪ್ರಕಾರ 1:1:2 ರೇಷಿಯೋ ಅಲ್ಲೇ ನಾವು ಸ್ಲ್ಯಾಬ್ ಕಾಸ್ಟಿಂಗ್ ಮಾಡ್ತಿರೋದು. ಇವಾಗ ನಾವು ಫಸ್ಟ್ ಬ್ಲಾಕ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಕ್ಯೂರಿಂಗ್ ಬಿಡ್ತೀವಿ. ಕ್ಯೂರಿಂಗ್ ಕಂಪ್ಲೀಟ್ ಆದ್ಮೇಲೆ ನಾವು ಸೆಂಟ್ರಿಂಗ್ ವರ್ಕ್, ಶಟರಿಂಗ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾವು ರಿಇನ್ಫೋರ್ಸ್ಮೆಂಟ್ ವರ್ಕ್ ಮಾಡ್ತೀವಿ. ರಿಇನ್ಫೋರ್ಸ್ಮೆಂಟ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಯಾವ ತರ ಇರುತ್ತೆ ಆ ತರನೇ ನಾವು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ಕೊಂಡು ಸ್ಲ್ಯಾಬ್ ಅಲ್ಲಿ ಅದು ಕ್ಲೈಂಟ್ ಯಾವ ತರ ಬೇಕು ಆ ತರನೇ ಎಲೆಕ್ಟ್ರಿಕ್ ವರ್ಕ್ ಕಂಪ್ಲೀಟ್ ಮಾಡಬೇಕು. ಇವಾಗ ನಮ್ದು ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾವು ಸ್ಲ್ಯಾಬ್ ಕಾಸ್ಟಿಂಗ್ ರೆಡಿ ಮಾಡ್ಕೋತೀವಿ. ಆಸ್ ಪರ್ ಡ್ರಾಯಿಂಗ್ ನಮ್ದು ಸ್ಲ್ಯಾಬ್ ಇರೋದು 6 inches. ಅದ್ರ ಪ್ರಕಾರ ನಾವು ಲೆಂತ್, ಬ್ರೆಡ್ತ್, ಡೆಪ್ತ್ ತಗೊಂಡು ನಾವು ನಮ್ದು ಕಾಂಕ್ರೀಟ್ ಕ್ವಾಂಟಿಟಿ ಮೆಜರ್ಮೆಂಟ್ ತಗೊಂಡು ಅಷ್ಟು ಕ್ವಾಂಟಿಟಿ ನಾವು ತರಿಸ್ಕೊಂಡು ಅದ್ರ ಪ್ರಕಾರ ನಾವು ಸ್ಲ್ಯಾಬ್ ಕಾಂಕ್ರೀಟ್ ಮುಗಿಸ್ತೀವಿ. ನಮ್ದು RMC ಗಾಡಿ ಸೈಟಿಗೆ ಬಂದಾದ್ಮೇಲೆ ನಾವು ಸ್ಯಾಂಪಲ್ ತಗೋತೀವಿ. ಕಾಂಕ್ರೀಟ್ ಸ್ಯಾಂಪಲ್ ತಗೊಂಡು ಕ್ಯೂಬ್ ಟೆಸ್ಟಿಂಗ್ ಮಾಡ್ತೀವಿ. ಕ್ಯೂಬ್ ಟೆಸ್ಟಿಂಗ್ ಅಲ್ಲಿ ಯೂಶುವಲಿ ಲೇಯರ್ ವೈಸ್ ಆಗಿ ಕಾಂಕ್ರೀಟ್ ಹಾಕಿ ಚೆನ್ನಾಗಿ ಕಾಂಪ್ಯಾಕ್ಟ್ ಮಾಡಿ ನಾವು ಕ್ಯೂಬ್ ಟೆಸ್ಟಿಂಗಿಗೆ ನೆಕ್ಸ್ಟ್ ಡೇ ನಾವು ಕ್ಯೂರಿಂಗಿಗೆ ಬಿಡ್ತೀವಿ. ಅದನ್ನ 28 days ಮತ್ತೆ 7 days ಕ್ಯೂರಿಂಗ್ ಬಿಟ್ಟು ಅದ್ರ ಸ್ಟ್ರೆಂತ್ ನಾವು ಚೆಕ್ ಮಾಡ್ಕೋತೀವಿ. ಚೆಕ್ ಮಾಡಾದ್ಮೇಲೆ ನಮ್ದು ಸ್ಟ್ರೆಂತ್ ಗೊತ್ತಾಗುತ್ತೆ. ನಮ್ದು RMC ಗಾಡಿದು ಎಷ್ಟು ಸ್ಟ್ರೆಂತ್ ಹೇಳಿ ನಾವು ತರಿಸೋದು M25 ಗ್ರೇಡ್, ಅದು ನಮ್ಗೆ ಎಷ್ಟು ಅಚೀವ್ ಆಗುತ್ತೆ ಅಂತ ಹೇಳಿ ನಾವು ಕ್ಯೂರಿಂಗ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಇವಾಗ ಏನ್ ನೀವು ನೋಡ್ತಿದಾರಲ್ಲ, ನಾವು ಕ್ಯೂಬ್ ಟೆಸ್ಟಿಂಗ್ ಮಾಡ್ತಾ ಇದೀವಿ. ನಾವು ಲೇಯರ್ ವೈಸ್ ಹಾಕಿ ಚೆನ್ನಾಗಿ ಕಾಂಪ್ಯಾಕ್ಟ್ ಮಾಡ್ಬೇಕು. ಇವಾಗ ನಾವು ಲೇಯರ್ ವೈಸ್ ಹಾಕಿ ನಾವು ಕಾಂಕ್ರೀಟ್ ಹಾಕ್ಬಿಟ್ಟು ಚೆನ್ನಾಗಿ ಕಾಂಪ್ಯಾಕ್ಟ್ ಮಾಡ್ತೀವಿ. ಇವಾಗ ನಾವು ಕಾಂಪ್ಯಾಕ್ಷನ್ ಆಯ್ತು, ಇವಾಗ ಫಿನಿಶಿಂಗ್ ಕೊಡ್ತಾ ಇದೀವಿ. ಇದ್ರ ಪ್ರಕಾರ ನಾವು ನೆಕ್ಸ್ಟ್ ಡೇ ಕ್ಯೂರಿಂಗ್ ಕೊಡ್ತೀವಿ. ಕ್ಯೂರಿಂಗ್ ಕೊಟ್ಟು 28 daysಗೆ ಆಮೇಲೆ ನಾವು ಕ್ಯೂಬ್ ಕಾಸ್ಟಿಂಗ್ ಮಾಡ್ತೀವಿ. ಇಲ್ಲಿ ಇದು ಸಂಕನ್ ಪೋರ್ಷನ್ ಬಾತ್ರೂಮ್ಗೆ. ಇಲ್ಲಿ P ಟ್ರ್ಯಾಪ್ S ಟ್ರ್ಯಾಪ್ ಬರೋದಕ್ಕೆ ನಾವು ಡೌನ್ ಕೊಡ್ತೀವಿ ಸಂಕನ್ಗೆ. ಆಮೇಲೆ ಈ ಕಡೆ ನಮ್ದು ಸ್ಲ್ಯಾಬ್ ಫುಲ್ ಏರಿಯಾ ಇವಾಗ ನಡೀತಿದೆ ಕಾಂಕ್ರೀಟ್. ಇಲ್ಲಿ ಇಲ್ಲಿ ನಾವು ಸ್ಲ್ಯಾಬ್ ಥಿಕ್ನೆಸ್ ಚೆಕ್ ಮಾಡೋಕೆ ಗೇಜ್ ರೆಡಿ ಮಾಡ್ಕೊಂಡಿದೀವಿ. ಅದ್ರ ಪ್ರಕಾರನೇ ಅದು ರಾಡ್ ಚೆಕ್ ಇಟ್ಟಿರ್ತೀವಿ ನಾವು. ಅದ್ರ ಪ್ರಕಾರ ನಾವು ಮೆಜರ್ಮೆಂಟ್ ಮಾಡೋದೆಲ್ಲ ಸ್ಲ್ಯಾಬ್ಗೆ ಎಲ್ಲ ನೀಟಾಗಿ ಲೆವೆಲಿಂಗ್ ಮಾಡೋದಾಯ್ತು, ಎಲ್ಲ A to Z. ಇವಾಗ ಸ್ಲ್ಯಾಬ್ ಕಾಂಕ್ರೀಟ್ ಪೋರ್ ಆದ್ಮೇಲೆ ನೀಟಾಗಿ ವೈಬ್ರೇಟರ್ ಎಲ್ಲ ಹಾಕಿ ಗೇಜ್ ಚೆಕ್ ಮಾಡಿ ಫಿನಿಶಿಂಗ್ ನೀಟಾಗಿ ಮಾಡ್ಕೋತೀವಿ ನಾವು ಸ್ಲ್ಯಾಬ್ಗೆ. ಇವಾಗ ನಾವು ಸ್ಲ್ಯಾಬ್ ಕಾಂಕ್ರೀಟಿಂಗ್ ಮಾಡುವಾಗ ನಾವು ಕರೆಕ್ಟ್ ಆಗಿ ವೈಬ್ರೇಟರ್ ಎಲ್ಲ ಕಡೆ ನೋಡ್ಕೋತೀವಿ, ಎಲ್ಲ ಕಡೆ ವೈಬ್ರೇಟರ್ ಹಾಕ್ಸ್ತೀವಿ. ಯೂಶುವಲಿ ಹೊರಗಡೆ ಎಲ್ಲ ವೈಬ್ರೇಟರ್ ಕಡಿಮೆ ಯೂಸ್ ಮಾಡೋದು ಸ್ವಲ್ಪ ನೆಗ್ಲಿಜೆನ್ಸ್ ಇಂದ. ಅದರಿಂದ ನಮ್ಗೆ ಸ್ಟ್ರಕ್ಚರ್ ಎಫೆಕ್ಟ್ ಆಗುತ್ತೆ. ಹನಿಕಾಮ್ಸ್ ಬಂದ್ರೆ ನಮ್ಮ ಸ್ಟ್ರಕ್ಚರಲ್ಗೂ ಮುಂದೆ ಫ್ಯೂಚರ್ ಡಿಫೆಕ್ಟ್ ಆಗುತ್ತೆ ಏನಾದ್ರು. ಅದಕ್ಕೋಸ್ಕರ ನಾವು ನಮ್ಮ ಪ್ರತಿ ಸೈಟಲ್ಲೂ ನೀಟಾಗಿ ವೈಬ್ರೇಟರ್ ಆಯ್ತು ಎಲ್ಲ A to Z ಚೆಕ್ ಮಾಡಿಬಿಟ್ಟೆ ನಾವು ಕೆಲಸ ಸ್ಟಾರ್ಟ್ ಮಾಡೋದು. ಅದ್ರ ಪ್ರಕಾರ ನಾವು ಎಲ್ಲ ಕೆಲಸ ನಡೀತಿರೋದು ನಮ್ದು. ಇವತ್ತು ನಮ್ ಜೊತೆ ಬಿಲ್ಡಿಂಗ್ ಓನರ್ ಇದ್ದಾರೆ. ಇವತ್ತು ಸ್ಲ್ಯಾಬ್ ಕಾಸ್ಟಿಂಗ್ ನಡೀತಿತ್ತು. ಅದ್ರ ಬಗ್ಗೆ ಒಂದೆರಡು ಮಾತು ಕೇಳೋಣ. ನಾವು ಸ್ಲ್ಯಾಬ್ ವರ್ಕ್ ಎಲ್ಲ ನಡೀತಾ ಇದೆ, ಅದೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ನಂಗೆ ಭೂಮಿ ಪೂಜೆಯಿಂದ ಸ್ಲ್ಯಾಬ್ ವರ್ಕ್ ತನಕ ಏನು ಇಶ್ಯೂಸ್ ಇಲ್ಲ. ಹೇಳ್ದಾಗೆಲ್ಲ ರೆಸ್ಪಾನ್ಸ್ ಮಾಡ್ತಾರೆ. ಕೆಲವೊಂದು ಡ್ರಾಯಿಂಗ್ ಅಲ್ಲಿ ಚೇಂಜಸ್ ಇಂದ ಹಿಡಿದು ಎಲ್ಲೇ ನಮ್ಗೆ ಇಶ್ಯೂಸ್ ಇದ್ರು ಕೂಡ ಪೇಷನ್ಸ್ ಇಂದ ಕೇಳಿ ಅದನ್ನ ಚೇಂಜಸ್ ಮಾಡ್ಕೊಡ್ತಾರೆ. ಆ ತರದ್ ಏನು ಪ್ರಾಬ್ಲಮ್ ಅಂತ ಇಲ್ಲಿ ತನಕ ಏನು ಆಗಿಲ್ಲ. ಇವಾಗಿನ ಸ್ಲ್ಯಾಬ್ ವರ್ಕ್ ನೋಡ್ತಾ ಇದೀನಿ, ವರ್ಕ್ ಎಲ್ಲ ತುಂಬಾ ನೀಟಾಗಿ ಆಗ್ತಾ ಇದೆ. ಸೊ ನೋಡ್ಬೇಕು, ನಮ್ದು ಇನ್ನ ಒಂದು ಫ್ಲೋರ್ ಇದೆ, ಯಾವ ತರ ಇದನ್ನ ಫಿನಿಶ್ ಮಾಡ್ಕೊಡ್ತಾರೆ. ಫೈನಲ್ ಆಗಿ ಇನ್ನೊಂದು ರಿವ್ಯೂ ಕೊಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಇವತ್ತು ನಮ್ ಸ್ಲ್ಯಾಬ್ ಕಾಸ್ಟಿಂಗ್ ಕಂಪ್ಲೀಟ್ ಆಯ್ತು. ನಮ್ದು ಪ್ರತಿ ವರ್ಕ್ ಆಯ್ತು ನಾವು A to Z ನಾವು ಚೆಕ್ ಮಾಡ್ತೀವಿ. ಸೀನಿಯರ್ ಇಂಜಿನಿಯರ್ಸ್ ಆಯ್ತು ಎಲ್ಲ ಬಂದು ಸ್ಟೀಲು, ಸಿಮೆಂಟು ಆಸ್ ಪರ್ ಡ್ರಾಯಿಂಗ್ ಎಲ್ಲ ಚೆಕ್ ಮಾಡಿ ನಾವು ವರ್ಕ್ ನೀಟಾಗಿ ಮಾಡಿಕೊಡ್ತೀವಿ. ಕ್ಲೈಂಟು ಖುಷಿಯಾಗಿರ್ಬೇಕು. ಅದ್ರ ಪ್ರಕಾರ ನಾವು ಅವ್ರು ಏನ್ ಕೇಳ್ತಾರೆ ಅದ್ರ ಇಲ್ಲ ಅಂತಲ್ಲ, ಅದ್ರ ಪ್ರಕಾರ ಎಲ್ಲ ನೀಟಾಗಿ ವರ್ಕ್ ಮಾಡಿ ಕೊಡ್ತೀವಿ ನಾವು. ಇವತ್ತಿಗೆ ಈ ವರ್ಕ್ ಕಂಪ್ಲೀಟ್ ಆಯ್ತು. ಮತ್ತೆ ಬೇರೆ ಪ್ರಾಜೆಕ್ಟಿಗೆ ಮತ್ತೆ ಅಥವಾ ಬೇರೆ ವರ್ಕಿಗೆ ಸಿಗೋಣ. ಓಕೆ, ಥ್ಯಾಂಕ್ ಯು.